ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೆಂಗದ್ರಿ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗದಿರಿ ಅಂತ ಅಂದ್ಕೊಳತ್ತೀನಿ. ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಬ್ಯೂಟಿ ಟಿಪ್, ನೋಡಿ ಕಮೆಂಟೆಲ್ಲ ಮಾಡಿದ್ರಿ, ಭಾಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡ್ಕೊತಾ ಇರ್ರಿ ಆ್ಯಂಡ್ ಆದಷ್ಟು ಶೇರ್ ಮಾಡಿರಿ. ಇವತ್ತೊಂದು ಬೇರೆ ಬ್ಯೂಟಿ ಟಿಪ್ನ ತೊಗೊಂಡು ಬಂದೀನಿ. ನಿನ್ನೆ ಫುಲ್ ಬಾಡಿ ಅಪ್ಲೈ ಮಾಡೋದು, ಸೊ ಅದನ್ನು ನಾನು ವಿಡಿಯೋ ಮಾಡಿದ್ದೆ ಆ್ಯಂಡ್ ಬ್ಯೂಟಿ ಟಿಪ್ನ ಹೇಳಿದ್ದೆ ನಿಮ್ಗೆ. ಇವತ್ತು ಟ್ಯಾನ್ ಎಲ್ಲ ಆಗಿರುತ್ತಲ್ಲ ನಮ್ಗೆ, ಇಲ್ಲಿ ಕುತ್ತಿಗೆ ಭಾಗದ ಕಡೆಗೆಲ್ಲ ಕಪ್ಪಾಗಿರುತ್ತೆ, ಆಮೇಲೆ ಕೈ ಕಾಲು ಎಲ್ಲ ಫುಲ್ ಟ್ಯಾನ್ ಆಗಿರುತ್ತಲ್ಲ. ಸೊ ಅದ್ರದ್ದೇ ನಾನು ಬ್ಯೂಟಿ ಟಿಪ್ನ ತೊಗೊಂಡ್ಬಂದಿನಿ ಇವತ್ತು. ಕೆಲವೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಸೊ ಯಾವ ಥರ ಟ್ಯಾನ್ ರಿಮೂವಲ್ ಮನೆಯಲ್ಲೇ ಮಾಡ್ಕೋಬೋದು, ಹೊರಗಡೆಯಿಂದ ಯಾವುದೇ ಕ್ರೀಮೆಲ್ಲ ಯೂಸ್ ಮಾಡಲಾರ್ದ ಮನೆಯಲ್ಲೇ ಮಾಡ್ಕೋಬೋದು ಅಂತ ಹೇಳಿ, ಸೊ ಅದನ್ನು ನಾನು ನಿಮ್ಗೆ ಶೇರ್ ಮಾಡ್ತೀನಿ ಅಂತ ಇವತ್ತು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತಾ ಅಂತ ಅಂದ್ಕೊಂಡೀನಿ. ಆ್ಯಂಡ್ ಓಕೆ, ಸೊ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಆ್ಯಂಡ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿರಿ. ಇದರಿಂದ ವೀಡಿಯೋಸ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ತೈತಿ. ಇನ್ಸ್ಟಾಗ್ರಾಮ್ ಒಳಗೆ ಪ್ಲೀಸ್ ಫಾಲೋ ಮಾಡಿರಿ, ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ. ಓಕೆ, ಸೊ ಜಾಸ್ತಿ ಮಾತಾಡೋದು ಬೇಡ, ಸೊ ಮಾಡೋಣ. ಓಕೆನಾ? ಬ್ಯೂಟಿ ಟಿಪ್ಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಲ್ಲ ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಂತ. ಸೊ ಬರ್ರಿ ಹೋಗೋಣ. ಓಕೆ ಬರ್ರಿ ಫ್ರೆಂಡ್ಸ್, ಇವಾಗ ಹೆಂಗೆ ಅಪ್ಲೈ ಮಾಡೋದಂತ ತೋರಿಸ್ಕೊಡ್ತೀನಿ. ಸೊ ಇವಾಗ ಲೆಮನ್ ಐತಲ್ಲ, ಸೊ ಲೆಮನ್ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀವು ಲೆಮನ್ ತೊಗೊಳ್ಳೋವಾಗ ನೋಡಿ ತೊಗೋರಿ, ಒಂದು ಸ್ವಲ್ಪ ಜ್ಯೂಸಿ ಆಗಿರಬೇಕು. ಓಕೆನಾ? ಸೊ ಇವಾಗ ಇದ್ರದ್ದು ಸೀಡ್ಸ್ ತೆಗೆದುಬಿಡೋಣ. ಇವಾಗ ಶುಗರ್ ಹಾಕೋಣ ಇದಕ್ಕೆ. ಇದನ್ನು ನೀವು ಇದಕ್ಕಿಂತ ಒಂದು ಸ್ವಲ್ಪ ಜಿನ್ನಾಗಿರೋ ಶುಗರ್ ಬರುತ್ತೆ ಗೊತ್ತಾ? ಸೊ ಅದು ಬೇಕಂದರೆ ನೀವು ಅದನ್ನು ತೊಗೋಬೋದು, ಅದು ಬೆಸ್ಟ್. ಸ್ವಲ್ಪ ಇದು ಕಾಳಿದೆ ನೋಡಿರಿ, ಇಲ್ಲಿ ಸ್ವಲ್ಪ ಇದಕ್ಕೆ ಸ್ವಲ್ಪ ದೊಡ್ಡ ಕಾಳು ಐತಿದ್ದು. ನಿಮ್ಗೆ ಬೇಕಂತ ಹೇಳಿದರೆ ಇದಕ್ಕಿಂತ ಸಣ್ಣ ಕಾಳನ್ನು ನೀವು ಸಿಗ್ತಾವ ತೊಗೋಬೋದು. ಓಕೆನಾ? ಸೊ ಇವಾಗ ಇದ್ರ ಮೇಲೆ ಜೇನುತುಪ್ಪ ಹಾಕೋಣ. ಓಕೆ, ಸಾಕು. ಇವಾಗ ಕೋಲ್ಗೇಟ್ ಏನಿರುತ್ತಲ್ಲ ಪೇಸ್ಟ್, ಸೊ ಇದನ್ನ ಹಾಕೋಣ. ಯಾವ ಪೇಸ್ಟ್ ಹಾಕಿದರೂ ನಡೆಯುತ್ತೆ ಫ್ರೆಂಡ್ಸ್, ಬಟ್ ಆದಷ್ಟು ಇದು ವೈಟ್ ಪೇಸ್ಟನ್ನು ಯೂಸ್ ಮಾಡೋಕ್ಕೆ ಟ್ರೈ ಮಾಡಿರಿ. ಓಕೆನಾ? ಸಿಕ್ಕಿಲ್ಲ ಅಂದ್ರೆ ನಡಿತೈತಿ, ಬೇರೆದಾದ್ರೂ ನಡಿತೈತಿ. ಸೊ ಇವಾಗ ನಾನೊಂದು ಪ್ಲೇಟ್ ಇಟ್ಟಿದ್ದಿಲ್ಲ, ಯಾಕಂದ್ರೆ ಮತ್ತು ಕೆಳಗೆ ಗ್ಯಾಸ್ ಕಟ್ಟಿ ಎಲ್ಲ ಇದನ್ನಾಗಿಬಿಡುತ್ತೆ. ಸೊ ಹಿಂಗಾಗಿ ಇದನ್ನು ಇವಾಗ ರಬ್ ಮಾಡೋಣ, ಚೆನ್ನಾಗಿ ರಬ್ ಮಾಡೋಣ. ನಾನು ಬ್ಯಾಂಗಲ್ ಕೂಡ ರಿಮೂವ್ ಮಾಡಿಬಿಟ್ಟಿನಿ. ಆ್ಯಂಡ್ ಇವಾಗ ಇದು ಚೆನ್ನಾಗಿ ಒಂದು 4-5 ನಿಮಿಷದವರೆಗೂ ಚೆನ್ನಾಗಿ ರಬ್ ಮಾಡಿಕೊಳ್ರಿ ಫ್ರೆಂಡ್ಸ್. ಓಕೆನಾ? ಟ್ಯಾನಿಂಗ್ ಎಲ್ಲ ಹೋಗ್ಬಿಡುತ್ತಾ. ಸೊ ನೀವು ಕಂಟಿನ್ಯೂ ಆಗಿ ಯೂಸ್ ಮಾಡಿರಿ. ಆ್ಯಂಡ್ ಈಗ ನಿಮ್ಮ ಮಕ್ಕಳೆಲ್ಲ ಸ್ಕೂಲಿಗೆಲ್ಲ ಹೋಗಿರ್ತಾರಲ್ಲ, ಸೊ ಅವ್ರಿಗೆ ನೀವೇನು ಮಾಡ್ತೀರಾ, ಡೈಲಿ ಸ್ನಾನ ಎಲ್ಲ ಮಾಡಿ ಕಳಿಸಿರ್ತೀರ. ಓಕೆನಾ? ಅಂದ್ರೂ ಏನಾಗ್ಬಿಟ್ಟಿರತ್ತೆ ಗೊತ್ತಾ, ಅವರಲ್ಲಿ ಹೊರಗಡೆ ಎಲ್ಲ ಆಟ ಎಲ್ಲ ಆಡಿರ್ತಾರಲ್ಲ, ಕೈ ನೋಡ್ರಿ ಅವ್ರದ್ದು, ಆಮೇಲೆ ಕಾಲು ನೋಡ್ರಿ ಅವ್ರದ್ದು, ಆಮೇಲೆ ಕುತ್ತಿಗೆ ಭಾಗ, ಮೇನ್ ಮಾಡಿ ಕುತ್ತಿಗೆ ಭಾಗ. ನಾವು ಎಷ್ಟು ಡೈಲಿ ಅವ್ರಿಗೆ ಸ್ನಾನ ಮಾಡಿಸಿದ್ರೂ ಕುತ್ತಿಗೆ ಭಾಗ ಏನಿರ್ತೈತಲ್ಲ ಭಾಳ ಲಘು ಕಪ್ಪಾಗಿಬಿಡ್ತೈತೆ ಚಿಕ್ಕ ಮಕ್ಕಳಿಗೆಲ್ಲ, ಸ್ಕೂಲಿಗೆ ಹೋಗೋರಿಗೆಲ್ಲ. ಸೊ ಅಂಥ ಟೈಮಲ್ಲಿ ನೀವು ಮಕ್ಕಳಿಗೆ ಆರಾಮಾಗಿ ಯೂಸ್ ಮಾಡ್ಬೋದು. ಇದು ಯೂಸ್ ಮಾಡಿದ ಮೇಲೆ ಇದಕ್ಕೆ ಏನು ಅಪ್ಲೈ ಮಾಡೋದು ಅಂತಲೂ ನಾನು ನಿಮಗೆ ಹೇಳ್ತೀನಂತ, ಏನು ಅಪ್ಲೈ ಮಾಡಬೇಕಂತ. ಬಟ್ ನನ್ನ ಹತ್ರ ಅದು ಇಂಗ್ರೀಡಿಯೆಂಟ್ಸ್ ಇಲ್ಲ, ಬಟ್ ನಾನು ನಿಮಗೆ ಹೇಳ್ತೀನಿ. ಡೆಫಿನೆಟ್ಲಿ ನೀವು ನಿಮ್ಮ ಮನೆಯಲ್ಲಂತೂ ಇದ್ದೇ ಇರುತ್ತಲ್ಲ, ಸೊ ಅದನ್ನ ನೀವು ಹಚ್ಬೋದು. ಓಕೆನಾ? ಸೊ ಇವಾಗ ಇದನ್ನು ನಾನು ಚೆನ್ನಾಗಿ ಸ್ಕ್ರಬ್ ಮಾಡ್ತೀನಿ ಇವಾಗ. ಓಕೆ, ಸೊ ಈ ಥರ ಮಾಡಿ ನೀವು ಮಾಡಿ ನನಗೂ ಹೇಳ್ರಿ ಹೆಂಗೆ ಅನ್ಸಿತ್ತು ನಿಮ್ಗಂತೇಳಿ. ಖಂಡಿತ ನೀವು ಬಂದು ನನಗೆ ಥ್ಯಾಂಕ್ಸ್ ಅಂತ ಹೇಳೇ ಹೋಗ್ತೀರಾ, ಅಷ್ಟು ಗ್ಯಾರಂಟಿ ನಾನು ನಿಮಗೆ ಕೊಡ್ತೀನಿ. ಯಾಕಂತ ಹೇಳಿದ್ರೆ ಸೊ ಸ್ಟ್ರಾಂಗ್ ರೆಮಿಡಿ ಅಂತ ಹೇಳಿದ್ನಲ್ಲ. ಆಮೇಲೆ ಇದು ನಿಂಬೆಹಣ್ಣು ರಸ ಇರುತ್ತಲ್ಲ, ಸೊ ಈ ಥರ ಮಾಡಿರಿ. ಆಲ್ರೆಡಿ ಹೊರಗಡೆ ಬರಬೇಕದು. ಓಕೆನಾ? ಬಂದು ಸೊ ಈ ಥರ ನಮ್ಮ ಸ್ಕಿನ್ನಿಗೆಲ್ಲ
ಸೊ ಈ ಥರ ನಾವು ಸ್ಕ್ರಬ್ ಮಾಡುವಾಗ ಅದರಿಂದನೇ ನಮ್ಗೆ ಎಫೆಕ್ಟಿವ್ ಆಗೋದು. ಓಕೆ, ಸೊ ಇವಾಗ ಇದನ್ನು ನಾನು ಚೆನ್ನಾಗಿ ಒಂದು 4-5 ನಿಮಿಷ ಸ್ಕ್ರಬ್ ಮಾಡ್ತೀನಿ. ಅದಾದಮೇಲೆ ತೋರಿಸ್ತೀನಿ ಮತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, 4-5 ನಿಮಿಷ ಕರೆಕ್ಟಾಗಿ ನಾನು ಸ್ಕ್ರಬ್ ಮಾಡೀನಿ ಇವಾಗ. ಸೊ ಇವಾಗ ಏನು ಮಾಡೋಣ, ಹಿಂದಲೇ ವಾಶ್ ಮಾಡಿಬಿಡೋಣ. ಅದನ್ನೇನು ಒಣಗಬೇಕು, ಸೊ ಇಡಬೇಕು ಆ ಥರ ಏನಿಲ್ಲ. 5 ನಿಮಿಷ ಕರೆಕ್ಟಾಗಿ ಸ್ಕ್ರಬ್ ಮಾಡ್ಕೊರಿ. ಸ್ಕ್ರಬ್ ಮಾಡ್ಕೊಂಡಾದ್ಮೇಲೆ ವಾಶ್ ಮಾಡ್ಕೊಂಬಿಡ್ರಿ. ಓಕೆನಾ? ಇದು ವಾಶ್ ಮಾಡಿ ನಾನು ಮತ್ತೆ ನಿಮ್ಗೆ ಸಿಗ್ತೀನಿ ಕ್ಯಾಮ್ರಾ ಮುಂದೆ. ನೋಡಿರಿ ಫ್ರೆಂಡ್ಸ್, ಇಲ್ಲೇ ಸೊ ಒಂದು ಅಪ್ಲೈ ಒಳಗೆ ನಿಮಗೆ ಗೊತ್ತಾಗತೈತಿ. ಈ ಕೈ ನೋಡ್ರಿ ಆ್ಯಂಡ್ ಈ ಕೈ ನೋಡ್ರಿ. ಸೊ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗತೈತಿ. ಕ್ರಮೇಣ ಹೋಗುತ್ತೆ ಫ್ರೆಂಡ್ಸ್. ಪೇಷನ್ಸಿಂದ ಟ್ರೈ ಮಾಡಿರಿ. ಆ್ಯಂಡ್ ಒಂದು ಅಪ್ಲೈ ಒಳಗನ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಇದು ವರ್ಕ್ ಮಾಡುತ್ತಂತ ಹೇಳಿ. ಸೊ ಆಲ್ಮೋಸ್ಟ್ ನೀವು ನೋಡ್ಬೋದು, ಚೆನ್ನಾಗಿ 5 ನಿಮಿಷದವರೆಗೂ ಚೆನ್ನಾಗಿ ಪೇಷನ್ಸಿಂದ ಟ್ರೈ ಮಾಡಿರಿ, ನಿಮಗನ ಗೊತ್ತಾಗ್ತೈತಿ. ನೋಡಿರಿ, ಸೊ ರಿಸಲ್ಟ್ ನಿಮ್ಮ ಮುಂದೆನೇ ಐತಿ. ಆ್ಯಂಡ್ ಇದನ್ನು ನೀವು ಡೈಲಿ ಯೂಸ್ ಮಾಡ್ಬೋದು. ನಿಮಗೆ ಡೈಲಿ ಯೂಸ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ನಂದ್ರೆ ಒನ್ ಡೇ ಬಿಟ್ಟು ಒನ್ ಡೇ ಆದ್ರೂ ನೀವು ಯೂಸ್ ಮಾಡ್ಕೋಬೋದು. ಬಟ್ ಡೈಲಿ ಮಾಡಿರಿ, ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಆ್ಯಂಡ್ ಇವಾಗ ಕ್ಯಾಮ್ರಾ ಮುಂದೆ ಸಿಗೋಣ. ನೋಡಿದ್ರಲ್ಲ, ಸೊ ಸಿಂಪಲ್ಲಾಗಿ ಯಾವ ಥರ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಸ್ಕ್ರಬ್ನ ರೆಡಿ ಮಾಡ್ಕೊಳ್ಳೋದು ಆ್ಯಂಡ್ ಟ್ಯಾನ್ನ ರಿಮೂವ್ ಮಾಡ್ಕೊಳ್ಳೋದಂತ. ಈ ಹ್ಯಾಂಡ್ ನೋಡ್ರಿ ನಂದು, ಆವಾಗ ತೋರಿಸಿದ್ನಲ್ಲ ನಾನು ನಿಮ್ಗೆ, ಈ ಹ್ಯಾಂಡ್ ನೋಡ್ರಿ ನಂದು ಹೆಂಗೈತೆ ಅಂತ ಹೇಳಿ. ಮತ್ತು ಇನ್ನಾದರೂ ನಾನು ಕರೆಕ್ಟಾಗಿ ಒರೆಸ್ಕೊಂಡಿಲ್ಲ ಅದನ್ನು. ಓಕೆ, ಸೊ ಐ ಹೋಪ್ ನಿಮ್ಗೆ ಆಮೇಲೆ ಇದು ಸ್ಕ್ರಬ್ ಆದಮೇಲೆ ಏನು ಅಪ್ಲೈ ಮಾಡಬೇಕಂತ ಹೇಳ್ತೇನೆ ಅಂತ ಅಂದಿದ್ನಲ್ಲ. ಫಾಸ್ಟ್ ಮಾತಾಡೋಕ್ಕಾಗಲ್ಲ ಫ್ರೆಂಡ್ಸ್, ಯಾಕಂದ್ರೆ ಸುಸ್ತಾಗ್ಬಿಡುತ್ತೆ. ಅಡ್ಜಸ್ಟ್ ಮಾಡ್ಕೊರಿ. ಏನು ಅಪ್ಲೈ ಮಾಡಬೇಕಂತ ಹೇಳಿದ್ನಂದ್ರೆ, ಚೆನ್ನಾಗಿ ಸ್ಕ್ರಬ್ ಮಾಡಿದ್ದಾದಮೇಲೆ ಏನು ಮಾಡ್ತೀರ ನೀವು, ಚೆನ್ನಾಗಿ ಒರೆಸ್ಕೊರಿ. ಒಂದು ಬಟ್ಟೆಯಿಂದ ಒರೆಸ್ಕೊಂಡಾದ್ಮೇಲೆ ಎಲ್ಲರ ಮನೆಯೊಳಗೂ ಹಾಲಂತೂ ಎಲ್ಲರೂ ತೊಗೋತಾರೆ, ಹೌದಾ? ಹಾಲು ಬಿಸಿ ಮಾಡ್ತಾರೆ, ಸೊ ಕೆನೆ ಬರುತ್ತಲ್ಲ, ಸೊ ಕೆನೆನ ಚೆನ್ನಾಗಿ ಅದನ್ನು ಬೀಟ್ ಮಾಡ್ಕೊರಿ, ಕ್ರೀಮ್ ಟೈಪ್. ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಅದಕ್ಕೊಂಚೂರೇ ಚೂರು ಅರಸಿನ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಕಲಸಿ ಕ್ರೀಮ್ ಥರ ಅಪ್ಲೈ ಮಾಡಿರಿ. ಸೊ ನಿಮಗೆ ಭಾಳ ಸಾಫ್ಟ್ ಆಗುತ್ತೆ ಹ್ಯಾಂಡ್ಸ್. ಇದು ಹಾಕಿರ್ತೀವಲ್ಲ ನಾವು, ಏನಪ್ಪ ಅದು, ಜೇನುತುಪ್ಪ ಎಲ್ಲ ಹಾಕಿರ್ತೀವಲ್ಲ, ಆಲ್ರೆಡಿ ಸಾಫ್ಟ್ ಇರುತ್ತೆ. ಬಟ್ ಅಂದ್ರೂ ಅದನ್ನು ಮಾಡಿ ನೋಡಿರಿ, ಅಮೇಝಿಂಗ್ ರಿಸಲ್ಟ್ ಬರುತ್ತೆ ನಿಮ್ಗೆ. ಸೊ ಡೈಲಿ ಟ್ರೈ ಮಾಡಿ ನೋಡಿರಿ, ಅದೇನು ದೊಡ್ಡ ಕೆಲಸ ಅಲ್ಲ, ಮನೆಯೊಳಗೇ ಇರುತ್ತೆ. ಡೈಲಿ ಪೇಸ್ಟ್ ಯಾರ ಮನೆಯೊಳಗೆ ಇರೋಂಗಿಲ್ಲ ಫ್ರೆಂಡ್ಸ್. ಜೇನುತುಪ್ಪ ಇರುತ್ತೆ, ಆಮೇಲೆ ಜೇನುತುಪ್ಪ ಇಲ್ಲಂದ್ರೂ ಒಂದು 10 ರೂಪಾಯಿ ಕೊಟ್ಟರೆ ಒಂದು ಡಬ್ಬಿ ಸಿಕ್ಬಿಡುತ್ತೆ ನಿಮಗೆ. ಓಕೆನಾ? ಆಮೇಲೆ ನಿಂಬೆಹಣ್ಣು ಯಾರ ಮನೆಯೊಳಗೆ ಇರೋಂಗಿಲ್ಲ, ಎಲ್ಲರ ಮನೆಯೊಳಗೂ ಇರ್ತೈತಿ. ನೀವು ಇಲ್ಲಿ ಕುತ್ತಿಗೆ ಕಡೆಗೆಲ್ಲ ನಿಮ್ಗೆ ಕಪ್ಪಾಗಿತ್ತು, ಆಮೇಲೆ ನಿಮ್ಮ ಮಕ್ಕಳಿಗೆಲ್ಲ ಜಾಸ್ತಿ ಸ್ಕೂಲಿಗೆ ಹೋಗೋರಿಗೆಲ್ಲ ಆಗಿರುತ್ತಲ್ಲ, ಸೊ ಆರಾಮಾಗಿ ಯೂಸ್ ಮಾಡಿರಿ, ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ. ಓಕೆನಾ? ಐ ಹೋಪ್ ನಿಮ್ಗೆ ಈ ಟಿಪ್ ಇಷ್ಟ ಆಗೈತಿ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಹೆಂಗೆ ಅನ್ಸಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ನೀವು ಇವಾಗೇನು ಕಮೆಂಟ್ ಹಾಕೋದು ಬೇಡ, ವಿಡಿಯೋ ನೋಡಿದ್ಮೇಲೆ. ಸೊ ಅದನ್ನು ಯೂಸ್ ಮಾಡಿ ಆದಮೇಲೆ ನಿಮಗೆ ರಿಸಲ್ಟ್ ಹೆಂಗೆ ಕೊಡುತ್ತಂತೇಳಿ ಆವಾಗ ನೀವು ನನಗೆ ಕಮೆಂಟ್ ಹಾಕಿರಿ. ಬೇಕಿದ್ರೆ ಬಂದು ಡೆಫಿನೆಟ್ಲಿ ಥ್ಯಾಂಕ್ಸ್ ಅಂತ ಹೇಳಿ ಹೋಗ್ತೀರಾ ನೀವು ನನಗೆ. ಓಕೆನಾ? ಇಷ್ಟಂತೂ ಗ್ಯಾರಂಟಿ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಹೋಗಿ ಬರ್ತೀನಿ. ಮತ್ತು ನಾಳೆ ಒಂದು ಹೊಸ ಟಿಪ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.